ನಮಸ್ಕಾರ, ನ್ಯೂಸ್ 24 ಕನ್ನಡ ಚಾನೆಲ್ಗೆ ಸ್ವಾಗತ. ಪಟ್ಟಣದ ಐತಿಹಾಸಿಕ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ನಡೆಯಲಿರುವ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವವು ಸಂಬಂಧಿಸಿದ ಪೂರ್ವಭಾವಿ ಸಭೆಯಲ್ಲಿ ಶಾಸಕ ಎಚ್.ಕೆ. ಸುರೇಶ್ ನೇತೃತ್ವದಲ್ಲಿ ಸಭೆ ಕರೆಯಲಾಯಿತು. ಈ ಕುರಿತು ಒಂದು ವರದಿ. ಏನು ಹಿಂದಿನಿಂದ ಬಂದಿರತಕ್ಕಂತ ಪರಂಪರೆ ಇದೆ. ಬ್ರಹ್ಮರಥೋತ್ಸವ ಸಮಯಕ್ಕೆ ಸರಿಯಾಗಿ ನಡೆಯುತ್ತೆ, ಅದರದ್ದೇನು ಇದಿಲ್ಲ. ಆದರೆ ನಾಡ ರಥೋತ್ಸವದಲ್ಲಿ ಒಂದಿಷ್ಟು ಎಲ್ಲ ಪ್ರತಿಷ್ಠೆಗಳನ್ನ ನಾವು ಪಕ್ಕಕ್ಕಿಟ್ಟು ಸಮಾಜದ ಸೇವೆಗೋಸ್ಕರ, ಭಗವಂತನ ಸೇವೆಗೋಸ್ಕರ ನಾವು ಅದನ್ನ ಸರಿಯಾದ ಸಮಯಕ್ಕೆ ಮಾಡಿದರೆ ಎಲ್ಲ ಭಕ್ತರಿಗೂ ಸಹ ಒಂದು ಸಂದೇಶವನ್ನು ಕೊಟ್ಟಂಗಾಗುತ್ತೆ. ಶಿಸ್ತಿನ ಒಂದು ತಾಲೂಕು ಯಾವುದಿದೆ ಅಂದರೆ ಅದು ಬೇಲೂರು, ಆ ತಾಲೂಕು ಯಾವ ಜಿಲ್ಲೆಯಲ್ಲಿದೆ ಅಂದರೆ ಹಾಸನ ಜಿಲ್ಲೆ, ಅದು ಯಾವ ರಾಜ್ಯದಲ್ಲಿದೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ಅಂತಕ್ಕಂಥ ಒಂದು ಸಂದೇಶವನ್ನು ಕೊಡುವುದರ ಮುಖಾಂತರ ಎಲ್ಲರೂ ಸಹಕರಿಸಬೇಕು. ತಮ್ಮ ಸಲಹೆಗಳು ದಯವಿಟ್ಟು ನಾನು ವಿನಂತಿ. ಎಲ್ಲರಿಗೂ ನಮಸ್ಕಾರ. ಹೋದ ವರ್ಷ ಇಲ್ಲಿಂದ ಅಂಗಡಿಗಳನ್ನ ಅಲ್ಲಿ ಶಿಫ್ಟ್ ಮಾಡಿಸಿದ್ದಕ್ಕೆ ಇಲ್ಲಿ 8 ಬೀದಿಗಳಲ್ಲಿ ರಥೋತ್ಸವ ಜರಗಲಿಕ್ಕೆ ಅತ್ಯಂತ ಯಶಸ್ವಿ ಆಯಿತು. ಅದನ್ನ ಈ ಸಲನೂ ಕೂಡ ಅಲ್ಲಿ ಶಿಫ್ಟ್ ಮಾಡಿಸುವಂಥದ್ದು ಕೆಲಸವನ್ನು ನಾವು ಮಾಡ್ತೇವೆ. ಅದನ್ನೊಳಗೊಂಡಂತೆ ಇನ್ನು ಹೆಚ್ಚಿನ ಜನ ನಿರೀಕ್ಷಣೆ, ಜಾತ್ರೆಗೆ ಬರುವ ವೀಕ್ಷಣೆಗೆ ಬರ್ತಕ್ಕಂಥ ಭಕ್ತರ ಜನಸಂಖ್ಯೆ ಜಾಸ್ತಿಗೆ ಅನುಗುಣವಾಗಿ ನಾವು ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಬೇಕಾಗುತ್ತೆ. ಅದು ಎಷ್ಟು ಜನ ಬರ್ತಾರೆ ಅನ್ನೋದನ್ನ ಮಾಹಿತಿಯನ್ನು ಕಲೆ ಹಾಕಿ ಅದರ ಅನುಗುಣವಾಗಿ ಬಂದೋಬಸ್ತ್ ಕರ್ತವ್ಯವನ್ನು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡ್ಕೊಳ್ತೀವಿ. ಟ್ರಾಫಿಕ್ ಸಮಸ್ಯೆಗೆ ಸಂಬಂಧಿಸಿದಂತೆ ಸರ್ ಒಂದು ಸಬ್ಮಿಷನ್ ಸರ್, ಬ್ಯಾರಿಕೇಡ್ಗಳನ್ನು ಒಂದು ಸ್ವಲ್ಪ ಹೆಚ್ಚಿಗೆ ಒದಗಿಸಬೇಕು ಸರ್. ಮತ್ತೆ ಭಕ್ತರ ಅವರು ಧರಿಸಿರ್ತಕ್ಕಂಥ ಆಭರಣಗಳು ಮತ್ತು ಅವರು ಇರ್ತಕ್ಕಂಥ ಮಹಿಳೆಯರು ಮತ್ತು ಮಕ್ಕಳ ರಕ್ಷಣೆಗಾಗಿ ಒಂದಿಷ್ಟು CCTV ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಬೇಕು ಸರ್. ಇದಕ್ಕೆ ಸಂಬಂಧಪಟ್ಟಂಗೆ ಅಂದ್ರೆ ಹೋದ ವರ್ಷ ನಿರ್ವಹಣೆ ಮಾಡಿದ್ರು, ಇದರಲ್ಲಿ ಏನಾದ್ರು ನ್ಯೂನ್ಯತೆ ಇದ್ರೆ ಯಾರು ಒಬ್ರು ವಾಂತಿ ಮಾಡ್ಕೊಂಡಾಗಿದೆ. ನೀರು ಸುಂದರರಾಜ್ ಅವರೇ ಸ್ವಚ್ಛ ಮಾಡಿದ್ರು. ಅದೇ ಹೇಳ್ತಾ ಇದೀನಲ್ಲ, ಅದು ಪಕ್ಕದಲ್ಲಿ ನೀರಿನ ಮಟ್ಟ ಜಾಸ್ತಿ ಇರೋದ್ರಿಂದ ಸರ್ ನಾವು ಎಷ್ಟೇ ಮೋಟರ್ ಇಟ್ಕೊಳ್ಳೋದು ಕೂಡ ನೀರು ಖಾಲಿ ಆಗ್ತದೆ. ಲಾಸ್ಟ್ ಟೈಮ್ ಎಫರ್ಟ್ ಹಾಕಿದ್ರಿ, ಹೂಳು ಎತ್ತಿದ್ರಿ. ಜೊತೆಗೆ ಸರ್ ನಾನು ಹೊರಗಡೆಯಿಂದ ಅಲ್ಲಿ ಕಡೂರಿಂದ ಪಂಪ್ ತರಿಸಿ ಹೊಡೆದಿದ್ದೀನಿ, ಟ್ಯಾಕ್ಟರ್ ಇದ್ರಲ್ಲೂ ಹೊಡೆದಿದ್ದೀವಿ. ಅದು ಅಷ್ಟೂ 100% ನೀರು ಖಾಲಿ ಮಾಡಕ್ ಆಗ್ತಿಲ್ಲ. ಗಲಾಟೆಗಳು ಶುರು ಆಗ್ಬಿಡ್ತವೆ. ಎಷ್ಟೊತ್ತಿಗೆ ಬರ್ತಿದ್ರಿ, ಮತ್ತೆ ಯಾರೋ ವೈಯಕ್ತಿಕವಾಗಿ ಟೀಕೆಗಳು ಮಾಡೋಂಥದ್ದು ವ್ಯವಸ್ಥೆಗಳು ಆಗ್ತಿದೆ. ನೀವು ಕಳೆದ ವರ್ಷ ನಮಗೊಂದು ಪೊಲೀಸ್ ಬಸ್ಸನ್ನೇ ಹಾಕ್ಸಿದ್ರಿ, ಅದು ಏನಕ್ಕೂ ಪ್ರಯೋಜನ ಆಗಲಿಲ್ಲ. ಅದೇನಕ್ಕೂ ಪ್ರಯೋಜನ ಆಗಲಿಲ್ಲ ಸರ್. JP ನಗರ ತನಕ ಚೆನ್ನಾಗಿ ಮಾಡಿರಿ, ಆಮೇಲೆ ಅವ್ರ ಎತ್ತಕ್ಕೆ ಹೋದ್ರು ಗೊತ್ತಾಗಿಲ್ಲ. 4-2 ತಂಡ ಕಲಾವಿದರನ್ನು ಕಳಿಸಿದ್ರೆ ಅವರು ಪೆಟ್ರೋಲ್ ಬಂಕ್ ಇಂದಲೇ ಮಾಯ ಆಗ್ಬಿಟ್ಟು ಎತ್ತಕ್ಕೆ ಹೋದ್ರು ಗೊತ್ತಾಗಿಲ್ಲ. ಹೌದಲ್ವಾ? ಈಗ ನಾವು ಮುಖ್ಯವಾಗಿ ಬೇಕಾಗಿರೋದು ನಾವು JP ನಗರ ತನಕ ಬೇಗ ಬಂದು JP ನಗರದಿಂದ ಈ ಕಡೆ ಪಾಸ್ ಆಗಕ್ಕಾಗ್ತಿಲ್ಲ. ನೀವು ಒಂದು CRP ಬಸ್ ಹಾಕ್ಸಿದ್ರು ಕೂಡ ನಾವು ಪಾಸ್ ಆಗಕ್ಕಾಗಿಲ್ಲ ಅಂದ್ರೆ ಮತ್ತೆ ಯಾವ ತರ ಭದ್ರತೆ ಮಾಡ್ಕೊಂಡು ಬಿಟ್ಟಿದ್ದು ಅಧಿಕಾರಿಗಳಿಗೆ ಬಿಟ್ಟಿದ್ದು ಇಂದಿನ ಪದ್ಧತಿ ಏನಿದೆ ಅದನ್ನು ಫಾಲೋ ಮಾಡಿ. ಈಗ ಒಂದೇ ಗೊತ್ತಾ, ಶಾಲೆ ವ್ಯವಸ್ಥೆ ಬೇಡ ರಂಗಣ, ಹೂವಿನ ಇದರಲ್ಲಿ ಒಂದಿಷ್ಟು ಕ್ವಾಲಿಟಿ ಇರಲಿ, ಒಂದು ಗೌರವ ಇರಲಿ. ಸಮರ್ಪಣೆ ಮಾಡ್ಬೇಕಂದ್ರೂ ಅಷ್ಟೇ ಅಣ್ಣ, ಅದು ಒಬ್ಬರ ಮೇಲೆ ಒಬ್ಬರು ಒದ್ದಾಡ್ತಾ ಇರ್ತಾರೆ. ದಿನಾಂಕ ಗೊತ್ತಿಲ್ವಾ? 1-4 ಡೇಟ್ಗೆ ಇಂಥ ದಿವಸ ಅಂತ ಇಲ್ವಾ? ಇನ್ನು ಈಗ ಈಗಲೇ ಇದಕ್ಕೇನೆ ಹೇಳ್ಬಿಟ್ಟು ಅಲ್ಲ, ಈಗ ಇನ್ವಿಟೇಷನ್ಸ್ ಆಗಿಲ್ಲ ಸರ್. ಅಲ್ಲ ಸರ್, ಇಂಥ ದಿನಾಂಕ ಅಂತ ನಾನು ಮೆನ್ಷನ್ ಮಾಡ್ಬೇಕು. ದಿನಾಂಕ ಅಂತ ಮೆನ್ಷನ್ ಮಾಡಿದ್ರಲ್ಲ, ಯಾವ ಡೇಟ್ ಯಾವ ದಿನಾಂಕ ಮೆನ್ಷನ್ ಮಾಡೋದು? ಅದೇ 1-4 ಬ್ರಹ್ಮರಥೋತ್ಸವ, ಆಮೇಲೆ ನಾಡೋತ್ಸವ ಇನ್ನು ಆಗಿಲ್ಲ. ಇಲ್ಲ ಮಾಡಲ್ಲ. ಲಾಸ್ಟ್ ಟೈಮ್ ಬಂಧುಗಳು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತಿ ಇರ್ತಕ್ಕಂಥವರು ಬಹುಶಃ 26ನೇ ವರ್ಷ 2020-26ನೇ ಸುಮಾರು ರಥೋತ್ಸವದ ದಿವಸಗಳು ಅವರು ಯಜಮಾನರು ಹೇಳಿದ್ದು ಇದಿದೆ. ಒಂದು ಏನಂದ್ರೆ ಅದನ್ನು ಮೆನ್ಷನ್ ಮಾಡಬೇಕಾಯ್ತು. ಯಾಕೆಂದ್ರೆ
ಈಗ ಬ್ರಹ್ಮರಥ ಇಲ್ಲಿರ್ತಕ್ಕಂಥ ಸ್ಥಳೀಕರು ಮಾತ್ರ ಮಾಡ್ತಕ್ಕಂಥದ್ದು. ನಾಡರಥವನ್ನ ಇಡೀ ಸಮಾಜದ, ಜಿಲ್ಲೆಯ, ರಾಜ್ಯದ ಮತ್ತು ಎಲ್ಲ ಭಕ್ತರುಗಳು ಬಂದು ಮಾಡ್ತಕ್ಕಂಥದ್ದು ನಾಡರಥ. ಚೆನ್ನಕೇಶ್ವರ ರಥ ಯಾವತ್ತು ಅಂದರೆ ನಾಡರಥ ದಿವಸನೇ ಹೇಳ್ತಕ್ಕಂಥದ್ದು. ಹಾಗಾಗಿ ಅದು ಸಂಪ್ರದಾಯ. ಎಲ್ಲೋ ಒಂದು ಕಡೆ ಅವ್ರ ನೋವು ಇದೆ, ನೋವನ್ನ ಅಳು ತೋಡ್ಕೊಂಡಿದ್ದಾರೆ ಯಜಮಾನ್ರ. ನಿಮ್ಮ ಇದಕ್ಕೆ ನಿಮ್ಮ ನೋವೇನು ಅಂತ ನಮಗೂ ಗೊತ್ತಾಗುತ್ತೆ. ಹಾಗಾಗಿ ಅದ್ರ ಬಗ್ಗೆ ಇನ್ನು ಮತ್ತೆ ಪ್ರಸ್ತಾವನೆ ಮಾಡ್ತಕ್ಕಂಥದ್ದು ಬೇಡ. ಅದನ್ನು ಮೆನ್ಷನ್ ಮಾಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ತಾವು ಪ್ರಾರಂಭದಲ್ಲೇ ಕೇಳಿದ್ರಿ. ಅದು ಮತ್ತೆ ಕಾಂಟ್ಯಾಕ್ಟ್ ನಂಬರ್ಗಳು ಇರಬೇಕು ಅಂತಕ್ಕಂಥದ್ದು, ಅದನ್ನು ಸಹ ಮಾಡ್ತಕ್ಕಂಥದ್ದು ಆಗುತ್ತೆ. ಅವ್ರು ಗಮನ ತಂದು ಎ ಸಿ ಅವ್ರು ಬಂದಿಲ್ಲ ಅಂತ ಏನ್ರಿ ನಿಮ್ದು? ಏಕಪಕ್ಷವಾಗಿ ನಿರ್ಧಾರ ತಗೊಳಕಾಗ್ತೇನೆ ನಿಮ್ಮ ಕೈಲಿ? ದೇವಸ್ಥಾನ ಜಾತ್ರೆ ನಿಮ್ಗೆ ಮಾಡಕ್ಕಾಗ್ತೇನ್ರಿ? ನಿಮ್ಮ ಆಡಳಿತಾಧಿಕಾರಿ ಕರ್ಸಿಲ್ಲ, ಶಾಸಕರ ಗಮನಕ್ಕೆ ತಂದಿಲ್ಲ ಅಂದ್ರೆ ನೀವು ಏನ್ ನಿಮ್ ಕತೆ ಹಂಗಂದ್ರ ಏನ್ ಮಾಡ್ಬೇಕಂತ ಮಾಡಿದ್ರಿ ಹೇಳಿ? ಹೋಗಿ ಹಂಗಾರೆ ಬೇಲೂರು ಜಾತ್ರೆನ ವಿಶ್ವವಿಖ್ಯಾತ ರಾಜ್ಯ ದೇಶ ವಿದೇಶಗಳಿಂದ ಜನ ಬರ್ತಾ ಇದಾರ ಇಲ್ಲಿ. ಅವ್ರು ಬರೀ ಕಡೆ ಮಾಡಿದ್ದಾರೆ ಶಾಸಕರಲ್ಲಿ. ಯಾರಪ್ಪ ಶಾಸಕರು ಕೇಳ್ತಾರಲ್ಲಿ ಸಭೆಗಳು ಇಟ್ಕೊಂಡ್ರೆ ನೀವು ಸಭೆ ಕೇಳೋದು ತಲೆ ಅಲ್ಲ, ನೀವು ತಲೆ ಹೇಳೋದು ಇರ್ಬೇಕಾದ್ರೆ ನಿಮ್ಮ ಆಡಳಿತ ಇರ್ಬೇಕಂದ್ರೆ ಇದ್ರಲ್ಲಿ ಹೆಂಗ್ರಿ ಮಾಡ್ತಾರ ನೀವು? ಇದು ನಾಳೆ ಕೋಟ್ಯಾಂತರ ರೂಪಾಯಿ ಇದು. ಯಾರು ಜವಾಬ್ದಾರಿ? ಯಾರ್ರಿ ಜವಾಬ್ದಾರಿ? ಯಾರು? ಸುಮ್ಮನೆ ಕೂರ್ಸ್ಬಿಟ್ಟು ಇಲ್ಲಿ ಬಂದ್ಬಿಟ್ಟು ಏನ್ ಗಡ್ಡೆ ಗೆದ್ದು ಬಂದಿರ ನಾವೆಲ್ಲ ಇಲ್ಲಿ. ಒಂದ್ಸರಿ ಮುಂದಕ್ಕೆ ಹಾಕಿರಿ, ಇನ್ನೊಂದ್ಸರಿ ಮುಂದಕ್ಕೆ ಹಾಕ್ಬೇಕಾಯ್ತು ಅವ್ರು ಬರೋ ತನಕ. ಶಾಸಕ ಗಮನ ತರ್ಬೇಕು ನೀವು. ಅವ್ರು ಹೇಳ್ತಿದ್ರು ಏನ್ ಹೇಳಲ್ಲ ಕೇಳಲ್ಲ, ಎಲ್ಲ ನಿಮ್ದೆ ದೇವಸ್ಥಾನದಲ್ಲಿ ತಡವಾಗಿ ಮಾಹಿತಿ ಬಂತು. ತಡವಾಗಿ ಬರ್ಲಿ, ಯಾವ ಒಂದು ಮಾಹಿತಿ ಕೊಡ್ರಿ ಅವ್ರಿಗೆ ನೀವು. ಅಜೆಂಡಾ ಮಾಡಿಸೋದ ಮಾಡಿ, ನಮಗೆ ಜಾತ್ರೆ ಕಾರ್ಯಕ್ರಮ ಅಜೆಂಡಾ ಪ್ರಕಾರ ಆಗ್ಬೇಕು. ನೀವು ಮೀಟಿಂಗ್ ಮಾಡ್ತೀವಿ ಅಂತ ಮೀಟಿಂಗ್ ಚರ್ಚೆ ಮಾಡೋದು ಆಗಲ್ಲ. ಇಲ್ಲಿ ಹೇಳಿಕೆ ತಗೊಳ್ಳೋದಾದ್ರೆ 6 ಗಂಟೆ ಆಗುತ್ತೆ, ಬರೀ ಹೇಳಿಕೆ ಮುಗಿಸೋದ್ರೊಳಗೆ ಅಜೆಂಡಾ